ಪ್ರೊಡ್ಯೂಸರ್ ಅವರು ಏಕಾಂತವಾಗಿ ಸಿಕ್ಕಿಬಿಟ್ಟಿದ್ದಾರೆ ಸರ್. ಇಲ್ಲಿಂದ ಕಿಡ್ನಾಪ್ ಮಾಡೋಣ ಅಂತ ಪ್ಲಾನ್ ಹಾಕಿದ್ದೀನಿ ಸರ್. ತುಂಬ ಪಾಪ್ಯುಲರ್ ಆಗಿರ್ತಾರಲ್ಲ ಅವರು ಕಾಮನ್ ಮ್ಯಾನ್ ಥರನೇ ಇರ್ತಾರೆ. ಇನ್ನು ಕಾಮನ್ ಮ್ಯಾನ್ ಆಲ್ರೆಡಿ ಕಾಮನ್ ಮ್ಯಾನ್ ಥರನೇ ಇರ್ತಾರೆ. ಈ ಮಧ್ಯೆ ಇರ್ತಾರಲ್ಲ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಅರ್ಧಂಬರ್ಧ ಬೆಂದಿರ್ತಾರಲ್ಲ ಅವ್ರು ಮಾತ್ರ ಸ್ವಲ್ಪ ಹೆವಿ ಆ್ಯಟಿಟ್ಯೂಡ್ ತೋರಿಸೋದು, ಈ ಥರ ಎಲ್ಲ ಮಾಡೋದು. ನೀವು ನಮ್ಮ ಮನೆಗೆ ಬಂದು ನೋಡಿದ್ರೆ ಮನೇಲಿರೋ ಎಲ್ಲ ವಾರ್ಡ್ರೋಬು ಅವ್ರದ್ದೇ. ನಾನೊಂದು 4 ಬ್ಲ್ಯಾಕ್ ಟೀ ಶರ್ಟು, ಒಂದು 4 ಜೀನ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ನಮ್ಮ ಕಾರಿಗೆ ಇವತ್ತು ಬೆಳಗ್ಗೆ ಸ್ನಾನ ಆಗಿದೆ. ನಾರ್ಮಲ್ ಡೇಸಲ್ಲಿ ಸ್ನಾನ ಆಗಲ್ಲ, ಅದಕ್ಕೆ ಏನಾದ್ರು ವಿಶೇಷ ಇದ್ದರೆ ಮಾತ್ರ ಅದಕ್ಕೆ ಸ್ನಾನ ಮಾಡಿಸೋ ಪ್ರೋಗ್ರಾಮ್ ನಮ್ಮಲ್ಲಿ. ಸ್ನೇಹ ಬೆಳಗ್ಗೆ ಸ್ನಾನ ಮಾಡಿಸಿದ್ದಾಳೆ. ಈಗ ಆಲ್ಮೋಸ್ಟ್ 9:30 ಆಗಿದೆ. ಏನಪ್ಪ ವಿಶೇಷ ಇವತ್ತಂದರೆ, ನಾವು ಹೊನ್ನಾವರದಲ್ಲಿದ್ದೀವಿ ಈಗ ಸದ್ಯಕ್ಕೆ. ಇಲ್ಲಿಂದ ಕುಂದಾಪುರಕ್ಕೆ ಹೋಗಿ ವಾಪಸ್ಸು ಹೊನ್ನಾವರಕ್ಕೆ ಬರೋ ಪ್ಲ್ಯಾನು. ಕುಂದಾಪುರಕ್ಕೆ ಯಾಕೆ ಹೋಗೋದಂದರೆ, ಒಬ್ಬರು ಸೆಲೆಬ್ರಿಟಿ ಬರ್ತಾಯಿದ್ದಾರೆ. ಸೆಲೆಬ್ರಿಟಿ ಅನ್ನೋದಕ್ಕಿಂತ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಬರ್ತಾಯಿದ್ದಾರೆ, ನಮ್ಮೂರಿಗೆ ಬರ್ತಾಯಿದ್ದಾರೆ. ಹಾಗಾಗಿ ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಹೌದಲ್ಲ, ನನಗೆ ಅವ್ರು ಬರೋದು ಅನ್ನೋದಕ್ಕಿಂತ ಇವಳಿಗೆ ಹೊಸ ಡ್ರೆಸ್ ತೆಗೆಸಿ ಕೊಡೋದಿತ್ತಲ್ಲ, ಅದೇ ಟೆನ್ಷನ್ ಇತ್ತು ನಂಗೆ ಜಾಸ್ತಿ. ಅಂದ್ರೆ ಮತ್ತೆ ಹಳೆ ಡ್ರೆಸ್ ಹಾಕೊಂಡು ಹೋಗೋದು ಅವ್ರ ಎದುರಿಗೆ. ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ ಹಳೇದ ಹೊಸ ಅಂತೇಳಿ? ಗೊತ್ತಿರತ್ತಲ್ಲ, ಅಯ್ಯೋ ಹಳೆ ಡ್ರೆಸ್ಸು ಅಂತ. ಈ ಟಾಪಿಕನ್ನು ನಾನು ಉಪ್ಪಿ ಸರಿಗೆ ಹೇಳ್ತೀನಿ ಇವತ್ತು, ಆಯಿತಾ ಸರ್? ನೀವು ಬರ್ತಿದ್ದೀರಿ, ಹೌದು ಸರ್. ನೀವು ನಿಮ್ಮಷ್ಟಕ್ಕೆ ಬಂದು ವಾಪಸ್ ಹೋದ್ರು ನನಗೆ ಹೊಸ ಡ್ರೆಸ್ ತೆಗೆಸಿ ಕೊಡುವಂಥ ಒಂದು ಎಕ್ಸ್ಟ್ರಾ ಕೆಲಸ ನಮ್ಮ ಪರವಾಗಿ ಮಾತಾಡ್ತಾರೆ, ಯಾಕೆಂದ್ರೆ ಅವರಿಗೂ ಮದುವೆ ಆಗಿದೆ. ಆಯ್ತಲ್ಲ, ಮುಗೀತು, ಇನ್ನೇನು ಮಾತಾಡಂಗಿಲ್ಲ. ಇರಲಿ, ಅವರು ಬರ್ತಾ ಇದ್ದಾರೆ ನಮ್ಮ ಊರಿಗೆ, ಹಾಗಾಗಿ ಅವರನ್ನು ನೋಡ್ಕೊಂಡು ಬರೋಣ ಅಂತೇಳಿ. ಆಮೇಲೆ ರೀಸೆಂಟ್ಲಿ ಅವರ ಮೂವಿ ಲಾಂಚ್ ಆಯ್ತಲ್ಲ, UI, ಅದರ ಸಕ್ಸಸ್ ಪಾರ್ಟಿ ಅಂತ ಬರ್ತಿರೋದು ಅವರು ಒಂದು 20 ವರ್ಷ ಹಿಂದೆ ಮಾಡಿದ ಫಿಲ್ಮ್ ಇದೆಯಲ್ಲ, ಅದು ಈಗ ರಿಲೆವೆಂಟ್. ಅಂದರೆ ಈಗ ಮಾಡಿರೋ ಫಿಲ್ಮು ಇನ್ನೊಂದು 20 ವರ್ಷ ಬಿಟ್ಟು ರೆಲೆವೆಂಟ್ ಆಗುತ್ತೆ. ಆವಾಗ ಆ ಜನ್ರೇಷನ್ ಅವರು ಏನು ಫಿಲ್ಮ್ ರೀ ಅದು, ಹಂಗೆ ಹಿಂಗೆ ಅಂದರೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಫಿಲ್ಮನ್ನು ಡಿಕೋಡ್ ಮಾಡೋಕ್ಕೆ ಒಂದು 4-5 ಥರ ನೋಡ್ಬೇಕು ಅದನ್ನು, ಹೌದು ಅಲ್ವಾ? ಏನೇ ಇರಲಿ, ಬನ್ನಿ ಹೋಗೋಣ. ಅವ್ರು ಬರ್ತಾ ಇದ್ದಾರೆ, ಅವ್ರನ್ನ ಮೀಟಾಗಿ ಇವತ್ತಿನ ದಿನ ಭಾಳ ಖುಷಿಯಾಗಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಾವೀಗ ಇಲ್ಲಿ ಸಾಲಿಗ್ರಾಮದ ಗುರುನರಸಿಂಹ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ನೋಡಿ, ರಶ್ ನೋಡಿ, ಇಲ್ಲಿ ಉಪ್ಪಿ ಸರ್ ಇಲ್ಲೇ ಇದ್ದಾರೆ. ಮಾತಾಡಿಸ್ಬೇಕು ಅವರನ್ನು. ಆಮೇಲೆ ಎಲ್ಲ ಫ್ಯಾನ್ಸ್ ಎಲ್ಲ ಬಂದು ಅವರನ್ನು ಮುತ್ತಿಗೆ ಹಾಕ್ಕೊಂಡು ಫೋಟೋ ಸೆಷನ್ ಆಗ್ತಾಯಿದೆ. ಫಸ್ಟ್ ಟೈಮ್ ಅಲ್ಲ ಮೀಟ್ ಆಗೋದು ಉಪ್ಪಿ ಸರ್ನ. ಇಷ್ಟು ಹತ್ರದಿಂದ ನೋಡ್ತಾ ಇದ್ದೀನಿ ನಾನು, ಆವಾಗಿಂದ ಅವರನ್ನೇ ನೋಡ್ತಾ ಇದ್ದೀನಿ. ಹೌದು, ಇಷ್ಟು ಹತ್ರದಿಂದ ನಾನು ಉಪ್ಪಿ ಸರ್ನ ನೋಡೇ ಇರಲಿಲ್ಲ. ಜನರ ಜೊತೆಗೆ ಹೆಂಗೆ ಬೆರೀತಾ ಇದ್ದಾರೆ ನೋಡಿ. ವಾ ವಾ ವಾ, ನೈಸ್. One eternity later. ಸೊ ನಾವೀಗ ಮೂಡುಬಿದ್ರೆಯ ಸಂಪಿಗೆ ರೆಸಾರ್ಟಲ್ಲಿದ್ದೀವಿ. ರೀಸೆಂಟ್ ಓಪನ್ ಆಗಿದ್ದಂತಿದ್ದು, ಭಾಳ ಸಾಕತ್ತಾಗಿದೆ. ಮತ್ತು ಇಂಟೀರಿಯರ್ಸ್ ಎಲ್ಲ. ಉಪ್ಪಿ ಸರ್ ಜಸ್ಟ್ ಬಂದ್ರೀಗ. ಅವರ ಡೇ ಅಂತೂ ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿತ್ತು ಇವತ್ತು. ಯಾಕಂದರೆ ಮಧ್ಯಾಹ್ನ ನಾವು ಅವರನ್ನು ಮೀಟ್ ಆಗಿದ್ದು ಇಲ್ಲಿ ಗುರುನರಸಿಂಹ ದೇವಸ್ಥಾನದಲ್ಲಿ, ಸಾಲಿಗ್ರಾಮ. ಆಮೇಲೆ ಅಲ್ಲೊಟ್ಟಿಗೆ ಊಟ ಮಾಡಿದ್ವಿ. ಆಮೇಲೆ ಅವರಿಗೆ ಅಲ್ಲಿ ಅವರ ಮೂಲ ನಾಗಬನ ಇದೆ ತಕ್ಕಟ್ಟೆ ಹತ್ರ. ಸೊ ಅವ್ರು ಅಲ್ಲಿಗೆ ಹೋಗಿ, ಆಮೇಲೆ ಅಲ್ಲಿಂದ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೋಗಿ ಅಂತೂ ಇಂತೂ ಎಲ್ಲ ಮುಗಿಸಿ ಈಗ ಬಂದಿದ್ದಾರೆ. ನಾವು ಹಾಗೆ ಮನೆಗೆ ಹೋಗಿ ಡೈರೆಕ್ಟ್ ಇಲ್ಲಿಗೆ ಬಂದ್ವಿ. ಬರೋದು ಅಪರೂಪಕ್ಕೆ ಬಂದಾಗೆಲ್ಲ ದೇವಸ್ಥಾನಕ್ಕೆಲ್ಲ ವಿಸಿಟ್ ಮಾಡೋದು, ಇದನ್ನ ಮಾಡ್ತಾರೆ ಅನ್ಸುತ್ತೆ. ಹಾಂ, ಇಲ್ಲಿಗ ಇದು ನಡೀತಾ ಇದೆ, ಕಾರ್ಲೋತ್ಸವ. ಅಂದರೆ ಕಾರ್ಕಳದಲ್ಲಿ ಒಂದು ಗ್ರ್ಯಾಂಡಾಗಿ ಉತ್ಸವ ನಡೀತಾ ಇದೆ. ಅದಕ್ಕೆ ಇವರು ಚೀಫ್ ಗೆಸ್ಟಾಗಿ ಬಂದಿದ್ದಾರೆ ಇವತ್ತು. ಅಲ್ಲಿದು ಪ್ರಾಕ್ಟಿಕಲ್ ಡಿಫಿಕಲ್ಟಿ ಏನಂದರೆ, ಅಲ್ಲಿ 10 ಗಂಟೆ ಒಳಗೆಲ್ಲ ಕ್ಲೋಸ್ ಮಾಡಬೇಕಂತ ಇವೆಂಟನ್ನು. ಮೈಕ್ ಹಾಕೋಂಗಿಲ್ಲ, ಹಿಂಗೆಲ್ಲ ಸುಮಾರೆಲ್ಲ ಇದೆ. ಹಾಗಾಗಿ ಅರ್ಜೆಂಟಲ್ಲಿ ಈಗ ಬಂದು ಫ್ರೆಶ್ ಆಗಿ ವಾಪಸ್ ಹೊರಡ್ಬೇಕೀಗ. ನಮಗೆಲ್ಲಾದರೂ ಅವ್ರಿಗೆ ಮಾತಾಡೋಕ್ಕೆ ಸಿಗ್ತದಂದರೆ ನಮ್ಮ ಪುಣ್ಯ. ಇವಾಗ ಆ ಲೆವೆಲಿಗೆ ಹೆಕ್ಟಿಕ್ ಇದೆ ಇವತ್ತು. ಫೋಟೋ ಒಂದು ನಮ್ಮ ಜೊತೆಗಿರುತ್ತೆ. ಹಾಂ, ಬಟ್ ಗೊತ್ತಿಲ್ಲ ಎಷ್ಟು ಮಾತಾಡ್ತಾರೆ ಅವ್ರು ನಮ್ಮ ಜೊತೆಗೆ ಅಂತ. ಬಟ್ ಮಧ್ಯಾಹ್ನ ಸಿಕ್ಕಿದಾಗ ತುಂಬ ಚೆನ್ನಾಗಿ ನಮ್ಮ ಥರನೇ ಒಬ್ಬರು ಕಾಮನ್ ಪೀಪಲ್ ಮಾತಾಡ್ತಾರಲ್ಲ. ಹೌದ್ರಿ. ಅಂದರೆ ಎಲ್ಲಿ ತನಕ ಅಂದರೆ, ಈಗ ನಿಮಗೆ ಫೋಟೋ ತೆಗಿಯೋಕೆ ಆಗ್ತಾ ಇಲ್ಲ ಅಂದರೆ ಅವರೇ ಮೊಬೈಲ್ ಇಟ್ಕೊಂಡು ಅವರೇ ನಿಮಗೆ ಸೆಲ್ಫಿ ತೆಗೆದು ಕೊಡ್ತಾರೆ. ಅದು ಹಾಗೆ. ಅಂದರೆ ತುಂಬ ಫೇಮ್ ಇರುತ್ತಲ್ಲ ಸ್ನೇಹ, ತುಂಬ ಪಾಪ್ಯುಲರ್ ಆಗಿರ್ತಾರಲ್ಲ, ಅವರು ಕಾಮನ್ ಮ್ಯಾನ್ ಥರನೇ ಇರ್ತಾರೆ. ಇನ್ನು ಕಾಮನ್ ಮ್ಯಾನ್ ಆಲ್ರೆಡಿ ಕಾಮನ್ ಮ್ಯಾನ್ ಥರನೇ ಇರ್ತಾರೆ. ಈ ಮಧ್ಯೆ ಇರ್ತಾರಲ್ಲ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಅರ್ಧಂಬರ್ಧ ಬೆಂದಿರ್ತಾರಲ್ಲ, ಅವ್ರು ಮಾತ್ರ ಸ್ವಲ್ಪ ಹೆವಿ ಆ್ಯಟಿಟ್ಯೂಡ್ ತೋರಿಸೋದು, ಈ ಥರ ಎಲ್ಲ ಮಾಡೋದು. ಸರ್ ನಮಗೆ ನೋಡಿ, ಪ್ರೊಡ್ಯೂಸರ್ ಅವರು ಏಕಾಂತವಾಗಿ ಸಿಕ್ಕಿಬಿಟ್ಟಿದ್ದಾರೆ ಸರ್. ಇಲ್ಲಿಂದ ಕಿಡ್ನಾಪ್ ಮಾಡೋಣ ಅಂತ ಪ್ಲಾನ್ ಹಾಕಿದ್ದೀನಿ ಸರ್. ನಾನು ರೆಡಿ ಇದ್ದೀನಿ ಸರ್. ಯಾಕೆಂದರೆ ಈ ಪಶ್ಚಿಮ ಘಟ್ಟಗಳು, ಈ ಸಮುದ್ರ ತೀರ, ನಿಮ್ಮ ಪ್ರೀತಿ ನಮ್ಗೆ ಇನ್ನೇನು ಬೇಕಾಗಿದೆ. ಕರೆಕ್ಟ್. ಅದ್ರ ಜೊತೆಗೆ UA ಸಕ್ಸಸ್ಸು ಉಪೇಂದ್ರ ಅವ್ರ ಜೊತೆ. ಹೌದು ಸರ್. ಮತ್ತೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ನಿಮ್ಮ ಹತ್ರ ಕೇಳಬೇಕಂತ ಸರ್. ಈಗಿನ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೋಟಿ 1000 ಕೋಟಿಗೂ ಬೆಲೆ ಇಲ್ಲ ಅಲ್ಲ ಸರ್. ಈಗ ಹೆದರಿಕೆ ಆಗಲ್ಲ? ಹೆದರಿಕೆ ಆಗುತ್ತೆ.
ಒಂದು ಮಾತು ಹೇಳ್ತೀನಿ, ಇಲ್ಲಿ ಕೋಟಿ ಅಲ್ಲ ಸರ್ ಇಂಪಾರ್ಟೆಂಟು, ಕಂಟೆಂಟ್ ಇಂಪಾರ್ಟೆಂಟ್. ಒಳ್ಳೆ ಚಿತ್ರ ಕೊಡೋದು ಇಂಪಾರ್ಟೆಂಟ್, ಜನಕ್ಕೆ ಏನು ಮೆಸೇಜ್ ಕೊಡ್ತೀವಿ ಅದು ಭಾಳ ಇಂಪಾರ್ಟೆಂಟು. ಸೊ ಹಾಗಾಗಿ ಒಳ್ಳೆ ಚಲನಚಿತ್ರ ಮಾಡಿದ್ರೆ UAE ಉದಾಹರಣೆ. ಹೌದು. ಇದನ್ನು ಸುಮಾರು 2 ವರ್ಷ ಉಪೇಂದ್ರ ಅವರು ತುಂಬಾ ಕಷ್ಟಪಟ್ಟು ಅಣ್ಣ ಮನೋಹರ್ ನಾಯ್ಡು ಅವರು ನಿರ್ಮಾಣ ಮಾಡಿ, KP ಶ್ರೀಕಾಂತ್ ಅವರು, ಅಣ್ಣನ ಮಗ ನವೀನ್, ನಿರ್ಮಲ್, ರಜನೀಶ್ ಲೋಕನಾಥ್ ಸಂಗೀತ, ಇವರೆಲ್ಲ ಒಟ್ಟಾರೆ ಸೇರಿ ಕಾಂಪಿಟೇಷನ್ ಬಿಟ್ವೀನ್ ದ ಕ್ವಾಲಿಟಿಗೋಸ್ಕರ 2 ವರ್ಷ ತೊಗೊಂಡ್ರು. ತಗೊಂಡಿದ್ದಕ್ಕೆ ಇವತ್ತು ಜನ ಸ್ಪಂದಿಸಿದ್ದಾರೆ. 7 ಕೋಟಿ ಜನ ಕನ್ನಡಿಗರು ವಿದೇಶದಲ್ಲಿ ಕೂಡ, ಅಮೇರಿಕಾನಲ್ಲಿ ನೀವು ದುಬೈನಲ್ಲಿ ತೊಗೊಳ್ಳಿ, ಬರ್ಲಿನಲ್ಲಿ ತೊಗೊಳ್ಳಿ, ಲಂಡನ್ನಲ್ಲಿ ತೊಗೊಳ್ಳಿ, ಎಲ್ಲ ಕಡೆಯೂ ಕೂಡ UAE ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ಮ ಫಸ್ಟ್ ಟ್ರೋಲ್ ಸಾಂಗ್ ಬಂತಲ್ಲ ಸರ್, ಆವಾಗಲೇ ಅಂದ್ಕೊಂಡಿದ್ದೆ ಇದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತೇಳಿ. ಯಾಕಂದರೆ ಉಪೇಂದ್ರ ಅವ್ರ ಫಿಲ್ಮ್ಸ್ ಎಲ್ಲ ಹೆಂಗಂದರೆ 1999 ಉಪೇಂದ್ರ ಫಿಲ್ಮು, ನಾನು ಚಿಕ್ಕವನಿದೆ 7ನೇ ಕ್ಲಾಸಲ್ಲಿ, ಉಪೇಂದ್ರ ಫಿಲ್ಮ್. ಉಪೇಂದ್ರ ಆವಾಗ ಫಿಲ್ಮು ರಿಲೀಸ್ ಆಗಿದ್ದು. ಇವಾಗ ಅದರದ್ದು ಔಟ್ಕಮ್ ಅಂದರೆ ಜನ ಅದನ್ನು ಡಿಕೋಡ್ ಮಾಡೋಕ್ಕೆ ಮಾಡಿದ್ದಾರೆ. ಪ್ರೊಬಾಬ್ಲಿ ಈ ಫಿಲ್ಮನ್ನು ಇನ್ನೊಂದು ನೆಕ್ಸ್ಟ್ ಜನ್ರೇಷನ್ ಡಿಕೋಡ್ ಮಾಡುತ್ತೆ ಅನ್ಸುತ್ತೆ. ಉಪೇಂದ್ರ ಜಿ ಅವರಿಗೆ 2-3 ರಿಸೀಟ್ ಇದ್ದೀನಿ ನಾನು. ಒಂದು CK ಅಂದರೆ CK ಕೆಲ್ವಿನ್ ಕ್ಲೀನ್ ಟಿ ಶರ್ಟ್ ಅಲ್ಲ, ಕಂಟೆಂಟ್ ಕಿಂಗು. ಹೌದು, ಆಯಿತಾ. ಆಮೇಲೆ ಇನ್ನೊಂದು ಹೇಳಿದ್ದೀನಿ ಅವ್ರಿಗೆ, ನೋಡಿ ನೀವು NPA ಅಲ್ಲ, PA ಫಿಲ್ಮ್ ಇಂಡಸ್ಟ್ರಿಲಿ ಅಂತ. NPA ಅಂದರೆ ಬ್ಯಾಂಕ್ ಫೈನಾನ್ಷಿಯಲ್ ಇದರಲ್ಲಿ, ನಾನು ಪರ್ಫಾರ್ಮಿಂಗ್ ಅಸೆಟ್ಟು, ಇವ್ರು ಪರ್ಫಾರ್ಮಿಂಗ್ ಅಸೆಟ್ಟು. ಅದು ಬಿಟ್ಟು ಎಲ್ಲರಿಗೂ ದೇವರು 1 ಮೆಡಲ್ ಕೊಟ್ಟಿದ್ದಾರೆ, ಇವರು ಒಂದಲ್ಲಿ 5 ಮೆಡಲ್ ಕೊಟ್ಬಿಟ್ಟಿದ್ದಾರೆ. ಖಂಡಿತ ಸರ್. ಆಮೇಲೆ ಅವ್ರ ಹಾರ್ಡ್ ವರ್ಕಿಂಗ್ ಇದೆಯಲ್ಲ, ಡೆಡಿಕೇಶನ್ ಟುವರ್ಡ್ಸ್ ದ ಮೂವಿ, ಫೋಟೋಗ್ರಫಿ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ನಿರ್ದೇಶನ ಇರ್ಬೋದು, ಸಾಂಗ್ ಇರ್ಬೋದು, ಅದಕ್ಕೆ ಸ್ವರ ಸಂಯೋಜನೆ ಮಾಡಿ ಕೂತ್ಕೊಳ್ಳೋ ಇದಿರ್ಬೋದು, ಆ ಕಂಪ್ಲೀಟ್ ಡೆಡಿಕೇಶನ್ ಇದೆಯಲ್ಲ, 24 hours ಕೆಲಸ ಮಾಡಿದ್ದಾರೆ. ಅದಕ್ಕೆ ಇವತ್ತು UAE ಸಿನಿಮಾ ಸಕ್ಸಸ್ ಆಗಿರೋದು. ಆಗಲಿ ಸರ್, ನಮ್ಮ ಕಡೆಯಿಂದಲೂ ವಿಶಸ್ಸು, ಇನ್ನಷ್ಟು ಒಳ್ಳೆ ಪ್ರದರ್ಶನ ನೋಡಿ ಇನ್ನಷ್ಟು ಕಲೆಕ್ಷನ್ ಆಗಲಿ ಸರ್. ನಾವು ಇನ್ನೊಂದು ಸಂತೋಷದ ಸುದ್ದಿ ಹೇಳಬೇಕು. ಫಸ್ಟು ನಾವು ಸಿನಿಮಾ ರಿಲೀಸ್ ಮಾಡೋಕ್ಕೆ ಮುಂಚೆ ಅಮ್ಮ ದುರ್ಗಾ ಪರಮೇಶ್ವರಿ ಟೆಂಪಲ್ ಬಂದು, ವನದುರ್ಗಕ್ಕೆ ಬಂದು, ಕೊರಗಜ್ಜ ದೇವಸ್ಥಾನಕ್ಕೆ ಬಂದು ಎಲ್ಲ ಅಲ್ಲಿ ದರ್ಶನ ಮಾಡ್ಕೊಳ್ಳೋದು. ಮತ್ತು ಸಕ್ಸಸ್ ಆಗಿದೆ. ಅದೇ ಥರ ನಾಳೆ ಕಟೀಲದುರ್ಗ ಪರಮೇಶ್ವರಿ ಟೆಂಪಲ್ಲು, ವನದುರ್ಗ, ಕೊರಗಜ್ಜ, ಇವತ್ತು ಉಡುಪಿ ಕೃಷ್ಣ ಆಯಿತು. ಖಂಡಿತ ಸರ್. ಗುರು ನರಸಿಂಹ ದೇವಸ್ಥಾನಕ್ಕೆ ಹೋದು, ನಮಗೆ ದೇವರೇ ಅಲ್ಲ, ಹೌದು, ಆ ಶಕ್ತಿನೇ ನಮ್ಮನ್ನು ಕಾಪಾಡಿರೋದು. ಈ ಸಿನಿಮಾ ಕೂಡ ಈ ಸಕ್ಸಸ್ ಆಗಬೇಕಂದ್ರೆ ದೇವ್ರ ಶಕ್ತಿನೇ. ಫೈನಲಿ ನಾವು ಬೆಳಗಿನಿಂದ ವೆಯ್ಟ್ ಮಾಡ್ತಿರೋ ಮೂಮೆಂಟ್ ಈಗಷ್ಟೇ ಸಿಕ್ತು. ಹೌದು, ಸ್ನೇಹ ಅಂತ ಫುಲ್ ಎಕ್ಸೈಟೆಡ್. ಉಪ್ಪಿ ಸರ್, ಆ್ಯಕ್ಚುಲಿ ನಾನು ನಿಮಗೆ ಫಿಲ್ಮ್ ಬಗ್ಗೆ ಏನು ಕೇಳಲ್ಲ ಸರ್. ಯಾಕಂದರೆ ನೀವು ಯಾವುದೇ ಫಿಲ್ಮ್ ಮಾಡಿದ್ರು ಅದು ಸೂಪರ್ ಸಕ್ಸಸ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದು ಬೇರೆ, ಈಗ UAE ಫಿಲ್ಮಿನ ಸಕ್ಸಸ್ ಪಾರ್ಟಿಗೆ ಬಂದಿದ್ದೀರಾ, ಸೊ ಸಕ್ಸಸ್ ಆಗಿದೆ ಅಂತಲೇ ಅರ್ಥ ಅದು. ಸೊ ಸರ್, ನನಗೆ ಏನು ಗೊತ್ತಾ ಸರ್, ನಿಮ್ಮನ್ನು ಮೀಟ್ ಆಗ್ತೀನಿ ಅಂತಿದ್ದಂಗೆ ನನ್ನ ಹೆಂಡ್ತಿ 4 ದಿನದಿಂದ ಹೊಸ ಡ್ರೆಸ್ ತೆಗೆಸಿಕೊಡು ಅಂತೇಳಿ ಹಿಂದೆ ಬಿದ್ದಿದ್ದಾಳೆ ಸರ್. ಅದು ಮೊನ್ನೆ ಏನಾಯಿತು, ಲಾಸ್ಟ್ ವೀಕ್ ಅಷ್ಟೇ ನಾವು ಹೈದರಾಬಾದಲ್ಲಿ ಒಂದು ಫಂಕ್ಷನಿಗೆ ಹೋಗಿದ್ವಿ. ಅಲ್ಲಿ ನನಗೆ ಪ್ರಾಮಿಸ್ ಮಾಡಿದ್ಲು, ಇನ್ನು ಸದ್ಯಕ್ಕೆ ನಂಗೆ ಹೊಸ ಡ್ರೆಸ್ ತೆಗೆಸ್ಕೊಡೋದು ಬೇಡ, ಇನ್ನು ನೆಕ್ಸ್ಟ್ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ನೋಡೋಣ ಅಂತೇಳಿ. ಇದು ಫಂಕ್ಷನ್ ಅಲ್ವಾ? ಹೌದು ಸರ್, ಅಲ್ವಾ? ನಾನು ಹೇಳಿದ್ದೀನಿ ಸರ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ, ಉಪೇಂದ್ರ ಸರ್ ಏನು ಹೇಳಲ್ಲ, ಯಾಕಂದ್ರೆ ಪ್ರಿಯಾಂಕಾ ಮ್ಯಾಮ್ ಜೊತೆ ಮದುವೆ ಆಗಿದೆ. ಅಲ್ಲ ಸರ್, ನನ್ನ ಕ್ವಶನ್ ಏನು ಗೊತ್ತಾ ಸರ್, ಗೊತ್ತಿರುತ್ತೆ ಅಂತ. ಅಲ್ಲ, ನನ್ನ ಕ್ವಶನ್ ಏನು ಗೊತ್ತಾ ಸರ್, ನಿಮಗೂ ಇದೇ ಥರ ಆಗುತ್ತಾ ಮನೇಲಿ ಅಂತ ಪದೇ ಡ್ರೆಸ್ ತೆಗೆಸಿಕೊಡು ಅಂತ ಏನಾರು ಹೇಳ್ತಾರಾ ಸರ್? ನೀವು ಮನೆಗೆ ಬಂದು ನೋಡಿದ್ರೆ ಮನೇಲಿರೋ ಎಲ್ಲ ವಾರ್ಡ್ರೋಬು ಅವ್ರದ್ದೇ. ನಾನೊಂದು 4 ಬ್ಲ್ಯಾಕ್ ಟೀ ಶರ್ಟು, ಒಂದು 4 ಜೀನ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಎಕ್ಸಾಕ್ಟ್ಲಿ ಸರ್, ನಾನು ಇದ್ದ ಡ್ರೆಸ್ಸನ್ನು ಹಾಕೊಂಡು ಬಂದೆ, ಈಗ ಹೊಸ ಡ್ರೆಸ್ ತೆಗೆಸಿಕೊಟ್ಟೆ ಫೈನಲಿ. ಹೌದ್ರಿ, ಅವರೇ ಚೆನ್ನಾಗಿ ಕಾಣಿಸ್ಬೇಕಾಗಿದ್ದು, ಅದಕ್ಕೆ ಲಕ್ಷ್ಮಿ ಅಂತ ಹೇಳೋದು. ನಂದು ನಿಮ್ಮನ್ನು ಫಸ್ಟ್ ನೋಡಿದ್ದು ಈ ಉಪೇಂದ್ರ ಫಿಲ್ಮ್ ಶೂಟಿಂಗ್ ಟೈಮಲ್ಲಿ ಸರ್. ನೀವು ಆ ಕಡೆನೇ ಶೂಟಿಂಗ್ ಮಾಡಿದ್ರಿ. ನನ್ನ ಅಮ್ಮನ ಮನೆ ಬಂಟ್ವಾಳ ಸೈಡು, ಮಂಗಳೂರು ಬೆಲ್ಟಲ್ಲೇ ಬರುತ್ತೆ. ಸೊ ನಾನು ಅವಾಗ 7ನೇ ಕ್ಲಾಸ್. ಸೊ ನೀವು ಫಸ್ಟ್ ಅರುಣ್ ಗೋವಿಲ್ ಅವರನ್ನು ಕರ್ಕೊಂಡು ಅಲ್ಲಿ ರಾಮಲ್ಗಟ್ಟೆ ಅಂತ ಜಾಗ ಇದೆ, ನೆನಪಿರ್ಬೋದು ನೀವು. ಅಲ್ಲಿ ಆ ಫಸ್ಟ್ ಶಾರ್ಟ್ ಇದೆಯಲ್ಲ ಸರ್ ಮೂವಿದು, ಬೇತಾಳಂದು, ಅದು ಅಲ್ಲಿ ಶೂಟ್ ಆಗಿದ್ದೆ ಆ್ಯಕ್ಚುಲಿ. ಆಮೇಲೆ ನಿಮ್ಮ ಕ್ಲೈಮ್ಯಾಕ್ಸ್ ಬಂದು ಈ ಹಾರ್ಬರ್, ಮಂಗಳೂರು ಹಾರ್ಬರ್. ಸೊ ನಮ್ಗಾಗ ಸ್ಕೂಲ್ ಟ್ರಿಪ್ ಇತ್ತು ಸರ್, ಒನ್ ಆಫ್ ದ ಬೋರಿಂಗ್ ಟ್ರಿಪ್. ಯಾಕಂದ್ರೆ ನಮ್ಮ ಟ್ರಿಪ್ಪಲ್ಲಿ ಇದ್ದದ್ದು ಬೆಳಗ್ಗೆ ಹೋಗೋದು ಬಜ್ಪೆಯಲ್ಲಿ ಸೈಡಿಗೆ ನಿಂತು ವಿಮಾನ ಹಾರಾಟ ನೋಡೋದು, ಆಮೇಲೆ ಮಧ್ಯಾಹ್ನ ಬಂದು ಈ ಶಿಪ್ ನೋಡ್ಕೊಂಡು ಬರೋದು, ಇಷ್ಟೇ ಇತ್ತು ಆ್ಯಕ್ಚುಲಿ ಪ್ಲ್ಯಾನು. ನಮಗೆ ನಿಮ್ಮನ್ನು ನೋಡಿದ್ದು ಪ್ಲಸ್ ಪಾಯಿಂಟ್ ಆಯಿತು ಸರ್ ಅಲ್ಲಿ. ಏನು ಖುಷಿ ಅಂದರೆ ನಮ್ಗೆ ಆವಾಗ, ನಮ್ಗೆ ಒಳಗೆ ಹೋಗೋಕೆ ಅವ್ರು ಅರ್ಧ ಗಂಟೆ ತಡೆ ಹಿಡಿದ್ರು, ಹೋಗೋಕ್ಕೆ ಬಿಟ್ಟಿಲ್ಲ. ಆಮೇಲೆ ಬಂದು ಗೊತ್ತಾಯಿತು ಶೂಟಿಂಗ್ ನಡೀತಾ ಇದೆ ಅಂತೇಳಿ. ಯಾವ ಫಿಲ್ಮು ಅಂದಾಗ ಉಪೇಂದ್ರ ಅವರು ಬಂದಿದ್ದಾರೆ ಅಂತೇಳಿ. ಆವಾಗಲೇ ನಿಮ್ಮ ಫಿಲ್ಮ್ ಬಂದು ನಾವು ಫುಲ್ ಫ್ಯಾನ್ ನಿಮ್ಮದು, ಆವಾಗಲೇ ಚಿಕ್ಕವ್ರು ಇರ್ಬೇಕಾದ್ರೆ. ಸೊ ಉಪೇಂದ್ರ ಅವ್ರು ನೋಡೋಕ್ಕೆ ಸಿಗ್ತಾರೆ ಅಂತೇಳಿ ನಿಮ್ಮನ್ನು ಆವಾಗ ಸಾಧಾರಣ ಒಂದು
ಒಂದು 200 ಫೀಟ್ ದೂರದಿಂದ ನೋಡಿದ್ದು ಸರ್ ಆವಾಗ. ಆಮೇಲೆ ಫಿಲ್ಮ್ ರಿಲೀಸ್ ಆದ ನಂತರ ಅಂತೂ ನಮ್ಮದೇ ಫಿಲ್ಮ್ ಥರ ನಮ್ಮ ಫ್ರೆಂಡ್ಸಿಗೆಲ್ಲ ನಾವು ಹೇಳೋದು, ನಾನದು ನೋಡ್ಕೊಂಡು ಬಂದಿದ್ದೀನಿ ಕಣೋ, ಶೂಟಿಂಗ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ, ಹೆಂಗಿದ್ದಾರೆ ಗೊತ್ತಾ ಅವರು, ಮಳೆ ಇಲ್ದಿದ್ದ ಟೈಮಲ್ಲೂ ಮಳೆ ತರಿಸಿದ್ದಾರೆ. ನೆನಪಿದೆ ಸರ್ ನಿಮಗೆ? ದೊಡ್ಡ ದೊಡ್ಡ ಫ್ಯಾನ್ ಹಾಕಿ, ಅದು ಆ್ಯಕ್ಚುಲಿ ಫೆಬ್ರವರಿಯಲ್ಲಿ ಶೂಟಿಂಗ್ ಆಗಿದ್ದದು. ಹೌದೌದೌದೌದು. ನೀವು ಕೃತಕ ಮಳೆ ತರಿಸಿ. ಹೌದೌದೌದು, ಮಳೆ, ರೈನು, ವಿಂಡು, ಸನ್ ರೇಸು ಎಲ್ಲ ಅದು. ಇವತ್ತು ನಾನು ನೋಡಿದ್ದು ನಿಮ್ಮನ್ನ, ನೀವೆಷ್ಟು ಕಾಮನ್ ಆಗಿದ್ರಿ ಅಂದ್ರೆ ನಾವು ಥಿಂಕ್ ಮಾಡಿದೆ ಬೇರೆ, ಮಾತಾಡ್ತಾರೋ ಇಲ್ಲ, ಏನು ಅನ್ಕೊಳ್ತಾರೋ ಏನೋ, ಹೋಗಿ ನಾವು ಕ್ಯಾಮ್ರಾ ಹಿಡಿದ್ರೆ ಹೇಗಾಗುತ್ತೋ ಏನೋ ಅಂತೆಲ್ಲ. ಬಟ್ ನನಗಿವತ್ತು ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನೀವು ತುಂಬ ಕಾಮನ್ ಪೀಪಲ್ಗಿಂತ ಕಾಮನ್ ಆಗಿದ್ದೀರಾ ಸರ್. ಅಯ್ಯೋ, ಒಳ್ಳೆ ಕತೆ ಅಲ್ಲ ಸರ್. ಏನಾದ್ರು ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್, ಯೂತಿಗೆ ಎಸ್ಪೆಷಲಿ? ಯೂತ್ಗೋಸ್ಕರನೇ ಸಿನಿಮಾ ಮಾಡಿರೋದು ಇದು, ಜೆನ್ ಝಿ ಸಿನಿಮಾ ಆ್ಯಕ್ಚುಲಿ, UI. ಯಾಕಂದರೆ ಯೂತ್ ಇವಾಗ ಸ್ವಲ್ಪ ಏನೇ ಚಿಕ್ಕ ವಿಷಯ ಹೇಳಿದ್ರು ಸೀರಿಯಸ್ ಆಗಿ ತಗೊಂಡು ಬಿಡ್ತಾರಲ್ಲ ಸರ್, ಅಂಥವ್ರಿಗೆ ಏನಾರು ಹೇಳಕ್ಕೆ? ಸೀರಿಯಸ್ ಆಗಿ ತೊಗೊತಾರೆ, ಏನು ಸೀರಿಯಸ್ ಆಗಿ ತೊಗೊತಿಲ್ಲ ಈ ಜನ್ರೇಷನ್. ಅಲ್ಲ, ಏನೇ ಹೇಳಿದ್ರು ಒಂದು ಕೋಪ ಮಾಡ್ಕೊತಾರೆ ಅಂತ ಹಂಗೆ ಹೇಳಿ. ಹೌದು ಹೌದು. ಸೀರಿಯಸ್ ಆಗಿ ತೊಗೊಳೋದು ಬೇರೆ, ಸೀರಿಯಸ್ ಆಗೋದು ಬೇರೆ. ಅಂದರೆ ಬೇಗ ಅಫೆಂಡ್ ಆಗಿಬಿಡ್ತಾರೆ. ಹೌದು, ಏನಂದ್ರೆ ಅಲ್ಲಲ್ಲ, ಒಂದು ರೀತಿ ಕರೆಕ್ಟು. ನನ್ನ ಎಕ್ಸ್ಪೀರಿಯನ್ಸ್ ಆಗಿ ನಾನು ಕಲ್ತ್ಕೊಂತೀನಿ ಬಿಡು, ನನ್ನ ಏಜಲ್ಲಿ ನೀನು ಹಂಗೆ ಇದ್ದೆ ಅಂತಾರೆ, ತಪ್ಪಲ್ಲ ಅದು. ವಾವ್, ಎಂಥ ಎಕ್ಸ್ಪೀರಿಯನ್ಸ್ ಅಲ್ಲ ಸ್ನೇಹ. ಎಂತ ಅವ್ರು ನಿಜಕ್ಕೂ ರಿಯಲ್ ಸ್ಟಾರ್ ಉಪೇಂದ್ರನೇ. ಅವ್ರು ಯಾಕೆ ರಿಯಲ್ ಸ್ಟಾರ್ ಅಂತ ಹೇಳ್ತಾರೆ ಅಂತ ನಂಗೆ ಗೊತ್ತಾಯ್ತು. ಯಾಕಂದರೆ ಅವರು ಅಷ್ಟು ತುಂಬ ಸಿಂಪಲ್ ಇದ್ದಾರೆ. ಏನಪ್ಪ, ನನಗಂತೂ ತುಂಬ ಖುಷಿ ಆಯಿತು. ನಂಗೆ ಹೇಳಲಿಕ್ಕೆ ಮಾತೇ ಬರುತ್ತಾ ಇಲ್ಲ, ಬಟ್ ತುಂಬ ಖುಷಿ ಆಯಿತು. ಅವರು ಎಷ್ಟು ಟಯರ್ಡ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು. ಬಟ್ ನಮ್ಮ ಜೊತೆ ಅಂತೆಲ್ಲ ಬಂದಿರೋ ಈ ಪ್ರತಿಯೊಬ್ಬರ ಜೊತೆಗೂ ಚೆನ್ನಾಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಹಾಗೆ ಪ್ರತಿಯೊಬ್ಬರ ಜೊತೆ ಸ್ಮೈಲ್ ಮಾಡ್ತಾನೆ ಮಾತಾಡ್ತಾ ಇದ್ರು. ಸೊ ತುಂಬ ಖುಷಿ ಆಯಿತು. ನಮಗೂ ತುಂಬ ಖುಷಿಯಾಗಿದೆ. ಮತ್ತು ಅವ್ರಿಗೆ ಇನ್ನಷ್ಟು ಸಕ್ಸಸ್ಸನ್ನು ನಾವು ವಿಶ್ ಮಾಡ್ತಾ ಇದ್ದೀವಿ. ಈ ಮೂವಿಗಂತಲ್ಲ, ಪ್ರತಿಯೊಂದು ಮೂವಿಗೂ, ಎಲ್ಲ ಮೂವಿಗೂ ಕೂಡ ವಿಶ್ ಹಿಮ್ ಅ ಗ್ರೇಟ್ ಸಕ್ಸಸ್ ಅಂತ ಹೇಳ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮ್ಗೆ ಹೆಂಗೆ ಅನಿಸ್ತು? ಖುಷಿ ಆಯ್ತಾ? ಇವರು ಪಾಪ ನಮ್ಮ ಜೊತೆ ಬೆಳಗಿಂದ ನಮ್ಮ ಜೊತೆ ಇದ್ದಾರೆ, ಉಪೇಂದ್ರ ಅವರು ಬರ್ತಿದ್ದಾರೆ ಅಂತೇಳಿ. ಬಟ್ ವೆರಿ ವೆಲ್ ಡೇ ಸ್ಪೆಂಟ್ ನನ್ನ ಪ್ರಕಾರ. ತುಂಬ ಖುಷಿ ಆಯಿತು ನಮಗೆ. ಇದೇ ಖುಷಿಯಲ್ಲಿ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ. ಬಾಯ್.